ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀವು ಅನ್ನೋದರ ವೀಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀವಿ. ಸೊ ಮುಂದೆ ಚೆನ್ನಾಗಿರ್ತೀರಾ ಗೈಸ್. ಇವತ್ತು 1K ಸ್ಪೆಷಲ್ ಆದರೆ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂದಿದ್ದೆ. ಸೊ ಫೈನಲಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಮಡಿಕೇರಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಮಡಿಕೇರಿಯಲ್ಲಿ ಬಂದುಬಿಟ್ಟು ಒಂದು ಫೋರ್ಟ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ. ಎಲ್ಲಿಬ್ರು ನೀವು? ವಿನಯ್ ಅಂತ ಇವ್ರ ಹೆಸರು. ವಿನಯ್ ಬ್ರೋ ಅವರು ಕನ್ಯಾಕುಮಾರಿಗೆ ರೈಡ್ ಹೋಗ್ತಾ ಇದ್ದಾರೆ. ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ರೈಡ್ ಹೋಗಿ ಬರೋವರೆಗೂ ಹ್ಯಾಪಿ ಜರ್ನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಲ್ಲರೂ ಅವ್ರ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಫಸ್ಟ್ ಆಫ್ ಆಲ್, ಒಬ್ಬ ಕ್ರಿಯೇಟರ್ ಬಂದ್ಬಿಟ್ಟು ಲಾಂಗ್ ರೈಡ್ ಹೋಗ್ತಾನೆ ಅಂದಮೇಲೆ ಒಂದು ಎರ್ನಿಂಗ್ ಅಂತ ಬರ್ತಾ ಇರಬೇಕು. ಇವರು ಟೋಟಲಿ ಒಂದು ನಾರ್ಮಲ್ ಕೆಲಸ ಮಾಡ್ಕೊಂಡು ಅದರಲ್ಲಿ ಏನು ಬರುತ್ತೆ ಅಮೌಂಟ್ ಅದನ್ನ ಜೋಡಿಸಿ ಇಟ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಇವರು ರೈಡ್ಗೆ ಅಂತ ಹೋಗ್ತಾರೆ. ಅದು ಕೂಡ ಇವ್ರ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಲಿಲ್ಲ. 1 ಇಯರ್ 2 ಇಯರ್ ಆಯಿತು ಚಾನಲ್ ಓಪನ್ ಮಾಡಿ, ಬಟ್ ಸಪೋರ್ಟೇ ಇಲ್ಲ. ಇವಾಗ ಎಲ್ಲೋ ಲೈಟಾಗಿ ಸಪೋರ್ಟ್ ಸಿಗ್ತಾ ಇದೆ ಅನಿಸ್ತಿದೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಏನಕ್ಕಂದ್ರೆ ನಾವು ಬೆಳಿತಿರೋರ ಜೊತೆ ಪ್ರತಿಯೊಬ್ಬರನ್ನ ಬೆಳೆಸೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಡಿಕೇರಿ ಹುಡುಗರು. ಆ್ಯಂಡ್ ಇದು ಬಂದುಬಿಟ್ಟು ಮಡಿಕೇರಿ ಫೋರ್ಟ್, ಓಕೆನಾ? ಇದ್ರ ಬಗ್ಗೆ ನಮಗೂ ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ. ಸೊ ಎಷ್ಟೆಷ್ಟು ಗೊತ್ತು ಅಷ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ, ಓಕೆನಾ ಗೈಸ್? ಫಸ್ಟು ಮರ್ಕರ ಅಂತಲ್ವಾ? ಹಾಂ, ಮಡಿಕೇರಿನ ಫಸ್ಟು ಮರ್ಕರ ಅಂತ ಕರಿತಿದ್ರಂತೆ. ಆಮೇಲೆ ಹೋಗ್ತಾ ಸೊ ಮಡಿಕೇರಿ ಅಂತ ಒಂದು ನೇಮ್ ಬಂತಂದೆ. ಕರ್ನಾಟಕದಲ್ಲಿ ಮಡಿಕೇರಿ ಅನ್ನೋ ಪ್ಲೇಸ್ ಎಲ್ಲ ಕಡೆ ಗೊತ್ತು, ಪ್ರಸಿದ್ಧ. ಆಲ್ಮೋಸ್ಟ್ ಮೂವಿ ಆಗಿರಲಿ ತುಂಬ ತೆಗೆದಿದ್ದಾರೆ. ಈ ಕಡೆ ಮಡಿಕೇರಿ ಅಂತ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತು. ಏನು ಬ್ರೋ? 1790ರಲ್ಲಿ ಈ ಕೋಟೆನ ಅಂತಲ್ಲ, ದೊಡ್ಡ ವೀರ ರಾಜೇಂದ್ರ ಅವರು ಅವರು ವಶಕ್ಕೆ ತಗೊಂಡ್ರು ಅಂತ. ಈ ಕೋಟೆನ ಅವ್ರು ವಶಕ್ಕೆ ತಗೊಂಡಿರೋದು. ಇದು ಬಂದ್ಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಇದೇನಪ್ಪ ಸ್ಪೆಷಲ್ ಆಗಿ ನಡೀತಿರೋದು ಅಂದರೆ, ಹೊಸದಾಗಿ ಒಂದು ಮ್ಯೂಸಿಯಂ ಥರ ಒಂದು ಮಾಡ್ತಿದ್ದಾರೆ. ಅಂದರೆ ಒಂದು ನೆನಪಿಗೋಸ್ಕರ, ಇಲ್ಲೊಂದು ಟೈಮಲ್ಲಿ ಆಳ್ವಿಕೆ ಮಾಡಿದ್ರು ಅನ್ನೋಕ್ಕೋಸ್ಕರ ಒಂದು ಮ್ಯೂಸಿಯಂ ಥರ ಮಾಡ್ತಿರೋದು ಅಷ್ಟೇ. ಬಟ್ ಇದೆಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅದು ಇವಾಗ ನ್ಯೂ ಆಗಿ ನಿರ್ಮಾಣ ಮಾಡ್ತಿರೋದು ಗೈಸ್. ಇದು ವ್ಯೂ ಪಾಯಿಂಟ್ ಅಂತೆ. ಸೊ ಇಲ್ಲಿಂದ ಹೊರಗಡೆ ನೋಡ್ಕೊಂಡು ತಿಳ್ಕೊಳ್ಳೋಕ್ಕೋಸ್ಕರ ಸೊ ಇದು ಈ ಥರ ಮಾಡಿರೋದು. ಇದೇ ನೋಡಿ, ಇದರಲ್ಲಿ ಸೈನಿಕರು ಇರ್ತಿದ್ರು. ಸೊ ಅದ್ರ ಒಳಗಡೆ ಏನೇನಿದೆ ಆ ಗಿಂಡಿ ಎಲ್ಲ ಮೀನ್ಸ್ ಇದರಿಂದ ಹೊರಗಡೆ ಏನು ನಡೀತಿದೆ ಅಂತ ಇದ್ರೊಳಗೆ ನಿಂತ್ಕೊಂಡ್ಬಿಟ್ಟು ತಿಳ್ಕೊತಾ ಇದ್ರು, ಓಕೆನಾ? ಹಾಗೇನೆ ಗಾಯ್ಸ್, ಇದರಲ್ಲಿ ಕರೆಕ್ಟಾಗಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತಿದ್ದೀನೋ ನನಗೂ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಕೊಟ್ಟು ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀವಿ ಅಷ್ಟೇ. ಸೊ ಅದು ಬಂದುಬಿಟ್ಟು ಮಡಿಕೇರಿ ಫೋರ್ಟ್ ಇತ್ತು ಫಸ್ಟ್. ಇಲ್ಲಿ ಕೋರ್ಟ್ನ ಆ ಕಡೆ ಶಿಫ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ರಾಜರ ಪ್ಲೇಸ್ ಏನಿತ್ತು, ಸೊ ಅದಕ್ಕೋಸ್ಕರ ಇಲ್ಲೊಂದು ಬಂದುಬಿಟ್ಟು ಮ್ಯೂಸಿಯಮ್ನ ಕಟ್ತಾ ಇದ್ದಾರೆ. ಸೊ ನೀವು ಹೊಸ್ದಾಗಿ ನಿಮ್ಗೆ ಆವಾಗಲೇ ತೋರಿಸೋದ್ನೆಲ್ಲ ಅಲ್ಲಿ. ಇವಾಗ ಕೋರ್ಟಲ್ಲಿ ಶಿಫ್ಟ್ ಆಗಿರೋದು ಬ್ರೋ? ಕೋರ್ಟ್ ಅಲ್ಲೇ ಆಗಿದೆಯಲ್ಲ, ಎಲ್ಲಿ ಗಾಳಿಬಿಡು ರೋಡ್ ಆ ಕಡೆ ಬರ್ತದೆ. ನೋಡಿದ್ರಲ್ಲ ಗೈಸ್, ಇಲ್ಲೆಲ್ಲ ಇಷ್ಟಿಷ್ಟು ಡಿಸ್ಟೆನ್ಸ್ ಮಾಡ್ಕೊಂಡು ಎಲ್ಲ ಕಡೆ ಸೈನಿಕರಿದ್ರು ಅನಿಸುತ್ತೆ. ಇದೇ ಬಂದುಬಿಟ್ಟು ಮಡಿಕೇರಿ ಫೋರ್ಟ್ ಒಂದು ಟೈಮಲ್ಲಿ ಗೈಸ್. ಇಲ್ಲಿಂದ ನಮ್ಮ ಮಡಿಕೇರಿ ಕೋಟೆಯ ವ್ಯೂ ಈ ಥರ ಕಾಣುತ್ತೆ. ಸೊ ಅಲ್ಲಿ ಇನ್ನೂ ಜೈಲೆಲ್ಲ ಇದೆ, ಅದೆಲ್ಲ ತೋರಿಸ್ಕೊಡ್ತೀನಿ. ನೀವು ಕಾಯ್ತಾ ಇರಬೇಕು. ಇನ್ನೂ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಪಟ್ ಅಂತ ಲೈಕ್ ಮಾಡ್ಕೊಳ್ಳಿ. ನಾವು ಎಷ್ಟು ಅದೃಷ್ಟಪಟ್ಟಿದ್ದು ನೋಡಿ, ರಾಜರು ಓಡಾಡಿದ್ದು ರಸ್ತೆಯಲ್ಲಿ ನಾವು ನಡೀತಿದ್ವಿ. ಗ್ರೇಟ್. ನಾವೆಲ್ಲ ಇರಬೇಕಾಗಿತ್ತು. ಯಾರಿಗೆ ಗೊತ್ತು ಬ್ರೋ, ರೌಂಡ್ ಹಾಕೋಕ್ಕೆ ಏನಾದರೂ ವಾಕಿಂಗ್ ಮಾಡೋಣ ಅಂತ ನೈಟ್ ಹೊತ್ತು ಗೊತ್ತಿಲ್ಲ. ಜಸ್ಟ್ ಬೋರ್ಡ್ ಹಾಕಿದ್ರು 10 o'clock ಓಪನ್ ಆಗುತ್ತಂತೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ರಾಜರ ಕಾಲದಲ್ಲಿ ಏನೇನು ಐಟಮ್ಸ್ ಇತ್ತು ಆ್ಯಂಡ್ ಏನೇನು ಕಲೆಕ್ಟ್ ಮಾಡಿ ಇನ್ನೂ ಕೂಡ ಇಟ್ಟಿದ್ದಾರೆ ಅಂತ. ಸೊ ನಮಗೆ ಹೋಗ್ತಾ ಗೊತ್ತಾಗುತ್ತೆ. ನಾನು ಕೂಡ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಿರ್ತೀನಿ. ಒಂದು 10 o'clock ಆಗಲಿ. ಇವಾಗ ಜಸ್ಟ್ 9:30 ಅಷ್ಟೇ. ಬ್ರೋ ಟ್ಯಾಂಕಿಗೆ ಎಷ್ಟು ವರ್ಷ ಆಗಿರ್ಬೋದು? ಇದು 28 ಏಜು. ಬಟ್ ಇದಕ್ಕೆ ಎಷ್ಟು ಏಜ್ ಆಗಿರ್ಬೋದು ಅಂದರೆ 28. ಸಖತ್ ಏಜ್ ಆಗಿದೆ ಬ್ರೋ. 50 to 60 ಇಯರ್ಸ್ ಆಗಿದೆ. ಎಲ್ಲಿ ಕಿತ್ತೋಗಿದೆ ಗೊತ್ತಿಲ್ಲ ಗೈಸ್ ಕರೆಕ್ಟಾಗಿ. ಯಾರಿಗೆ ಗೊತ್ತು? ಯಾರಾದರೂ ಬಂದು ಕಮೆಂಟ್ ಹಾಕಬೇಕು ಮಡಿಕೇರಿಲಿದ್ದವರು. ಮಗ ತಿಳ್ಕೊಂಡು ಮಾತಾಡು ಮಗ, ಅದಕ್ಕೆ 100 ಇಯರ್ಸ್ ಆಗೈತೆ ಅಂತ. ಸಾರಿ ಬ್ರೋ ಗೈಸ್. ನೋಡಿದ್ರಲ್ಲ ಗುಡ್ಡೆ ಮನೆ ಅಪ್ಪಯ್ಯ ಗೌಡ್ರು, ಅವ್ರನ್ನ 1837 October 31 ಅಲ್ಲಿ. ಸೊ ಬ್ರಿಟಿಷರು ಗಲ್ಲಿಗೇರಿಸಿರೋ ಸ್ಥಳ ಇದು ಪ್ರೆಸೆಂಟ್, ಓಕೆನಾ? ಈ ಬಾವಿ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ಮಡಿಕೇರಿಯವ್ರು ಯಾರೋ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾವು ಕೂಡ ಸ್ವಲ್ಪ ತಿಳ್ಕೊತೀವಿ. ಆ್ಯಂಡ್ ನಾನು ಗೂಗಲ್ ನೋಡಿಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ತುಂಬ ಏನು ತಿಳ್ಕೊಂಡು ಬಂದು ವೀಡಿಯೋ ಮಾಡ್ತಿಲ್ಲ. ನಮ್ಗೇನು ಸ್ವಂತ ಗೊತ್ತು, ಸೊ ಗೊತ್ತಿರೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀವಿ ಅಷ್ಟೇ. ಸೊ ಇಲ್ಲಿ ನೋಡಿ ಕಾಣ್ತಿದೆಯಲ್ಲ, ಸರ್ಕಾರಿ ವಸ್ತು ಸಂಗ್ರಹಾಲಯ ಅಂತ ಇದೆ. ಸೊ ಇಲ್ಲಿ ಬಂದುಬಿಟ್ಟು 10:30ಗೆ ಓಪನ್ ಆಗುತ್ತಂತೆ. ಹೋಗ್ಬಿಟ್ಟು ಒಳಗಡೆ ನೋಡೋಣ ಏನೇನು ವಸ್ತುಗಳನ್ನ ಇಟ್ಕೊಂಡಿದ್ದಾರೆ ಇನ್ನೂ ಕೂಡ ಅಂತ. ಗೈಸ್ ಇವಾಗ ಒಳಗಡೆ ಎಂಟರ್ ಕೊಡ್ತಾ ಇದ್ದೀವಿ. ಸೊ ಇಲ್ಲೂ ಕೂಡ ಒಂದು ಟೆಂಪಲ್ ಇದೆ. ಇದು ಬಂದುಬಿಟ್ಟು ಕೋಟೆ ಮಹಾಗಣಪತಿ ಅಂತೆ ಗೈಸ್. ಇಲ್ಲೂ ಕೂಡ ಕೋಟೆ ಮಹಾಗಣಪತಿದು ದಸರಾ ಟೈಮಲ್ಲಿ ರಥ ಎಲ್ಲ ಇರುತ್ತೆ. ಸೊ ಮಸ್ತ್ ಇರುತ್ತೆ ಗೈಸ್. ಇಲ್ಲಿ ನೋಡಿದ್ರಲ್ಲ, ಇದೆಲ್ಲ ಬಂದುಬಿಟ್ಟು ಹಳೆ ಕಾಲದಲ್ಲಿ ಏನೇನೋ ಇರೋಕ್ಕೆ ಯೂಸ್ ಮಾಡ್ತಿದ್ರು ಸೈನಿಕರು, ಏನೋ ಕರೆಕ್ಟಾಗಿ ಗೊತ್ತಿಲ್ಲ.
ಆ್ಯಂಡ್ ನೋಡಿದ್ರಲ್ಲ ಇಷ್ಟಿಷ್ಟೇ ಹೈಟ್ ಎಲ್ಲ ಇರೋದು. ಸೊ ಇದನ್ನ ಲಾಕ್ ಮಾಡಿದ್ದಾರೆ ಆ್ಯಂಡ್ ಜಸ್ಟ್ ರೂಮ್ಸ್ ಅನ್ಕೋತೀನಿ. ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಜೈಲು ಯೂಸ್ ಮಾಡ್ತಿದ್ರಂತೆ, ಬಾಲಕಿಯರ ಬಾಲಮಂದಿರ. ಯಾರೋ ನನಗೆ ಹೇಳಿದರು ಇದು ಜೈಲಿಗೆ ಯೂಸ್ ಮಾಡ್ತಾಯಿದ್ರು ಅಂತ. ಇಲ್ಲ ಗೈಸ್, ಇದು ಜೈಲ್ ಅಲ್ವಾ ಅಂತ. ಜೈಲ್ ಅಲ್ಲ ಅನ್ಸುತ್ತಲ್ವಾ. ನೋ ಅಡ್ಮಿಷನ್ ವಿತೌಟ್ ಪರ್ಮಿಷನ್ ಒಂಥರ ಡೈಲಾಗ್ ಹೊಡೆದಂಗೆ ಐತೆ. ಜಂಟ ಕೃಷಿ ನಿರ್ದೇಶಕರ ಕಚೇರಿ. ಗೈಸ್ ಇದು ಬಂದುಬಿಟ್ಟು ನನಗೂ ಕನ್ಫರ್ಮ್ ಇತ್ತಿಲ್ಲ, ಯಾರೋ ಒಬ್ರಿಗೆ ಹೇಳಿದ್ದು ಮಡಿಕೇರಿ ಕೋರ್ಟಲ್ಲಿ. ಸೊ ಆ ಟೆಂಪಲಿಂದ ಆ ಸೈಡು ಒಂದು ಜೈಲಿತ್ತು ಒಂದು ಟೈಮಲ್ಲಿ ಅಂತ. ಬಟ್ ಇದು ಬೋರ್ಡ್ ನೋಡಿದ್ರೆ ಬಾಲಕಿಯರ ಬಾಲಮಂದಿರ ಅಂತ ಇದೆ. ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ನನಗೂ ಐಡಿಯಾ ಇಲ್ಲ, ಸಾರಿ. ಸೊ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ನನ್ನ ಕೈಲಿ. ಓಕೆ, ಬೇಜಾರು ಮಾಡ್ಕೊಬೇಡಿ. ಸೊ ನಾನು ಅಂದ್ಕೊಂಡಿದ್ದೆ ಇದೊಂದು ಬಂದುಬಿಟ್ಟು ಜೈಲು ಇತ್ತು ಒಂದು ಟೈಮಲ್ಲಿ ಅಂತ. ಯಾರು ಹೇಳಿದರು ದಸರಾ ಟೈಮ್ ಬಂದಾಗ. ಓಕೆನಾ, ಯಾವ ರೇಂಜಿಗಿದೆ ಅಂತ. ಬರೀ ಕಲ್ಲಲ್ಲಿ ಕಟ್ಟಿರೋದು ಯಾವ ರೇಂಜಿಗೆ ಇರ್ಬೋದು ಕಾಂಪೌಂಡೆಲ್ಲ. ನೀವು ಜಸ್ಟ್ ಹಿಂಗೆ ಮಾಡಿ ನಾವು ಎಂಟ್ರಿ ಆ ಕಡೆಯಿಂದ ಕೊಡಬೇಕಿತ್ತು, ಬಟ್ ಈ ಕಡೆಯಿಂದ ಇಲ್ಲ ಒಂದು ಎಂಟ್ರಿ ಕೊಟ್ಬಿಡೋಣ. ಸ್ವಾಗತ ಸುಸ್ವಾಗತ ರಾಜರು ಆಳ್ವಿಕೆ ಮಾಡುತ್ತಿದ್ದ ಜಾಗಕ್ಕೆ. ನೋಡ್ರು ಡೋರ್ನ ನಾನು ಅಬ್ಸರ್ವ್ ಮಾಡಿತ್ತಿಲ್ಲ, ಸೈಕಾಗಿದೆ ಮಾತ್ರ. ನೋಡಿದ್ರಲ್ಲ ಗೈಸ್ ಯಾವ ರೇಂಜಿಗಿದೆ. ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ರು ಅನಿಸುತ್ತೆ. ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬ ಸೈನಿಕರು ವೆಯ್ಟ್ ಮಾಡ್ತಿದ್ರು. ನೋಡಿದ್ರಲ್ಲ ಇಷ್ಟೇ ಹೋದ, ಇದರಲ್ಲಿ ಏನು ಕೂತ್ಕೊಳ್ತಿತ್ತಿಲ್ಲ. ಸೈನಿಕರೇ ಇಷ್ಟು ಉದ್ದ ಇರ್ತಿದ್ರು ಅನಿಸುತ್ತೆ ಆವಾಗಿನ ಕಾಲದಲ್ಲಿ. ಏನು ಕತೆ ನಡ್ಕೋ ಗೊತ್ತಿಲ್ಲ. ಇಲ್ವಾ ಅಂತ ಮೋಸ್ಟ್ಲಿ. ಅಕ್ಕ ಗೂಗಲ್ ಪೇ ಇದೆಯಾ? ಕ್ಯಾಶ್ ಅಂತ 50 ಕೊಡಿ, 4 ಜನದ್ದು ನಾನು ನಿಮಗೆ ಪೇ ಮಾಡ್ತೀನಿ. ಆಯ್ತು ಬಿಡು, ನಾವು ಪೇ ಮಾಡ್ತೀನಿ. ಬ್ರೋ ಎಲ್ಲಿಂದ ಬಂದಿರೋದು? ನೋಡಿ ಗೈಸ್, ಮಡಿಕೇರಿಗೆ ಕೇರಳದಿಂದ ಎಲ್ಲ ಬರ್ತಾರೆ, ಕಾಸರಗೋಡು ಗೈಸ್. ಇಲ್ಲಿ ನೋಡಿದ್ರಲ್ಲ ಸೊ ವಿಗ್ರಹಗಳಿದೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವ್ರದ್ದು ನೆನಪಿನ ಕಾಣಿಕೆಗಳು ಇದೆಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಇಟ್ಟಿದ್ದಾರೆ ಗೈಸ್. ಇದು ಅಲಂಕಾರಿಕ ಹಾಸನ ಅಂತ ಸೊ ಇಲ್ಲಿ ಬೋರ್ಡ್ ಇದೆ. ಇದು 4 ಕೂಡ ಸಿಂಗಲ್ ಬ್ಯಾರಲ್ ಗನ್ಸ್. ಓಕೆನಾ ಗೈಸ್, ಇದು ಬಂದುಬಿಟ್ಟು ನಮ್ಮ ಫ್ರೀ ಫೈರಲ್ಲಿ M500 ಅಂತ ಇದೆ ನೋಡಿ, ಹೆಡ್ಶಾಟ್ ಹೊಡಿಯೋಕೆ ಯೂಸ್ ಮಾಡ್ತಿರಲ್ಲ ಆ ಗನ್ನು. ಆ್ಯಂಡ್ ಇದು ಬಂದುಬಿಟ್ಟು M10. ಇದು ಕೂಡ ಹೆಡ್ಶಾಟ್ ಹೊಡಿಬೋದು, ಸ್ಪ್ರೇ ಕೂಡ ಮಾಡ್ಬೋದು ಗೈಸ್. ಇದು ಹಳೆ ಕಾಲದ ಕಾಯಿನ್ಸು ಗೈಸ್. ಈ ಪೆಟ್ಟಿಗೆಲ್ಲಿ ಅಮೌಂಟ್ ಇಡೋಕ್ಕೆ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ಟೈಪಿಂಗ್ದು ಗೈಸ್, ಇವಾಗೆಲ್ಲ ಟೆಕ್ಸ್ಟ್ ಬೋರ್ಡ್ ಯಾವ ಥರ ಇದೆ ನೋಡಿ. ಇದು ಟೈಪಿಂಗ್ ಮಾಡಿ ಪ್ರಿಂಟ್ ಮಾಡ್ತಾಯಿದ್ರು ಅನಿಸುತ್ತೆ ಪೇಪರಲ್ಲಿ. ಟೈಪಿಂಗ್ ಮಿಷಿನ್. ಓಕೆ, ಇದೇನೋ ಚಿಪ್ ಪಿರಂಗಿನ? ಹೌದು ಗೈಸ್, ಇದು ಪಿರಂಗಿ. boss of the town. Sing how you on my throne, you know I'm boss in the crown. I'm the king of the city, I'm the boss of the town. And if you still up, I can put you 6 feet under the ground. ಇವಾಗ ಬಂದ್ಬಿಟ್ಟು ನಾವು ಓಡಾಡ್ತಾ ಇದ್ದೀವಿ. ಒನ್ ಡೇ ಫ್ರೀ ಇರ್ಬೇಕಾದ್ರೆ ಇವ್ರದ್ದು ವಿನಯ್ ಬ್ರೋ ಅವ್ರದ್ದು ಒಂದು ಗಾಡಿದು ಮತ್ತು ನನ್ನ ಗಾಡಿದು ಮಿಕ್ಸ್ ಮಾಡಿ ಒಂದು ರಿವ್ಯೂ ವಿಡಿಯೋ ಮಾಡೋಣ. ಸೊ ನೀವು ಬೇಕು ಅಂದರೆ ಮಾತ್ರ. ಮಡಿಕೇರಿಗೆ ಬಂದಾಗ ಒಂದು ಸಾಂಗ್ ಫೀಲ್ ಆಗುತ್ತೆ ಬ್ರೋ. ಇವಾಗ ಹಾಕ್ತೀನಿ ನೋಡಿ ಬ್ರೋ. ಇದು ನಮ್ಮ ಕೊಡಗು, ನಮ್ ಕೊಡಗು ಕಾವೇರಿ ತಾಯಿಯ ನಾಡು. ನಮ್ ಕೊಡಗು ಜೀವನದಲ್ಲೊಮ್ಮೆ ಬಂದೋಡು. ಪೇಪರ್ ಅಲ್ಲಿ ನಿಲ್ಸಿದಿ ನೋಡಪ್ಪ, ಸರ್ಕಲ್ ಮಧ್ಯೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ವಿನಯ್ ಬ್ರೋ, ಕೋಟೆ ಎಲ್ಲ ಸುತ್ತಾಡ್ಕೊಬಂದಾಯಿತು. ಮತ್ತು ಇವಾಗ ಫೈನಲಿ ಹೊರಡದೆ. ಸರಿ ಬ್ರೋ, ಮತ್ತೆ ಹುಷಾರು ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ಇವತ್ತಿನ ವೀಡಿಯೋ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ. ಸೊ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಲವ್ ಯು ಆಲ್ ಗೈಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.